ತನಿಖೆ ಮಾಡಿಸ್ಬಿಟ್ಟು ಇಬ್ರಿಗೂ ನೋಟಿಸ್ ಕೊಡ್ತೀನಿ. PDOನು ಅವ್ರ ದಾಖಲೆ ತಗೊಂಡು ಬರ್ತಾರೆ, ಇವರು ಅವ್ರ ದಾಖಲೆ ತಗೊಂಡು ಬರ್ತಾರೆ. ಎನ್ಕ್ವೈರಿ ಆಫೀಸರ್ ಏನು ರಿಪೋರ್ಟ್ ಕೊಡ್ತಾರೆ ಅದ್ರ ಮೇಲೆ ಡಿಸೈಡ್ ಮಾಡಿ. ಈಗ ನಕಲಿ ಪತ್ರ ನೋಡಿದ್ದಾರೆ, ಮೇಲ್ನೋಟಕ್ಕೆ ಅದು ನಕಲಿ ಪತ್ರ ನಕಲಿನೋ ಇಲ್ಲ ಅಂದ್ರೆ ಅಸಲಿನಾ ಮೇಡಮ್? ನಾನು ಮೇಲ್ನೋಟಕ್ಕೆಲ್ಲ ಹೇಳೋಕ್ಕಾಗಲ್ಲ, ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಅಲ್ಲ, ಅದು ತನಿಖಾ ವರದಿ ಬರಬೇಕು, ಬಂದ ಮೇಲೇ ನೋಡೋಣ. ಅಲ್ಲ ಮೇಡಮ್, ಈಗ ಅವರು ಪ್ರತಿಭಟನೆ ನಂಗೆ ನ್ಯಾಯ ಸಿಗೋವರೆಗೂ ಇಲ್ಲಿಂದ ಪ್ರತಿಭಟನೆ ಕೈ ಬಿಡಲ್ಲ ಅನ್ನೋ ಮಾತು ಕೇಳ್ತಿದ್ದಾರೆ. ಇದ್ರ ಮೇಲೆ ಮುಂದಿನ ಆಗಲೇ ಹೇಳಿದ್ದೀನಿ, ತನಿಖೆ ಆದಮೇಲೆ ನಾವು ಕ್ರಮ ತಗೊಳಕ್ಕಾಗೋದು ಅಂತ. ಅವರು PDOನ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಾರೆ. ಟ್ರಾನ್ಸ್ಫರ್ ಮಾಡೋದಕ್ಕೆ ನನಗೆ ಪವರ್ಸ್ ಇಲ್ಲ, ಅದು ಕಮಿಷನರೇಟಿಂದ ಆಗಬೇಕು. ಸೊ ಆಯುಕ್ತಾಲಯಕ್ಕೆ ನಾನು ಪ್ರಸ್ತಾವನೆ ಕಳಿಸ್ತೀನಿ, ಈ ಥರ ಇದೆ ಅಂತ. ಆಯುಕ್ತಾಲಯ ನಿಯಮಾನುಸಾರ ಏನು ಕ್ರಮ ತಗೋಬೇಕು ಅದು ತಗೊಳ್ಳುತ್ತೆ. ಅಂದ್ರೆ ಇವರು ಅಂದ್ರೆ ಡೆಪ್ಯುಟೇಷನ್ ಮೇಲೆ ಇರೋದು, ಅವ್ರು ರೆಗ್ಯುಲರ್ ಮಾಡಿ ಇಲ್ಲೇನಾದ್ರು ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ರೆ ಅವ್ರಿಗೆ ಸಾಕ್ಷಿ ನಾಶ ಮಾಡ್ತಾರೆ ಅನ್ನೋದು, ಅಲ್ಲಿದ್ರೆ ನ್ಯಾಯ ಸಿಗಲ್ಲ ಅನ್ನೋದು ಅವ್ರ ವಾದ ಮೇಡಮ್. ಕರೆಕ್ಟ್, ಸರ್ಕಾರದಿಂದ ಅವ್ರದ್ದು ಡೆಪ್ಯುಟೇಷನ್ ಆಗಿದೆ. ಸೊ ನೆಕ್ಸ್ಟ್ ಅವ್ರ ಇದು ಲೀನ್ ಬಗ್ಗೆ ಅಥವಾ ಡೆಪ್ಯುಟೇಷನ್ ಬಗ್ಗೆ ಏನಾದ್ರು ತೀರ್ಮಾನ ತಗೊಳ್ಳೋದಾದ್ರೆ ಸರ್ಕಾರ ತಗೊಳ್ಳಿ. ಅಂದ್ರೆ ನಿಮಗೆ ಡೆಪ್ಯುಟೇಷನ್ ಕ್ಯಾನ್ಸಲ್ ಮಾಡೋ ಅಧಿಕಾರ ಇಲ್ವಾ? ಸರ್ಕಾರದಿಂದ ಆಗಿರೋ ಡೆಪ್ಯುಟೇಷನ್ ನಾನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಈಗ ಅವ್ರಿಗೆ ಅಂದ್ರೆ ಪ್ರತಿಭಟನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತೀರಾ ಇಲ್ಲಾಂದ್ರೆ ಯಾವ ರೀತಿ ಮೇಡಮ್? ಇವಾಗ ಅಂದ್ರೆ ಈಗ ಪ್ರತಿಭಟನೆ ಮುಂದುವರಿಸ್ತೀನಿ ಅಂತ ಹೇಳ್ತಿದ್ರೆ ಅದಕ್ಕೆ ನಾನು ಅವರಿಗೆ ಕನ್ವಿನ್ಸ್ ಮಾಡಿದ್ದೀನಿ. ಸೊ ಅವರು ಪ್ರತಿಭಟನೆ ನೋಡೋಣ, ನಾನು ಕೈ ಬಿಡ್ತೀನಿ ಅಂತ ಹೇಳಿದ್ದಾರೆ.